ಎಷ್ಟೋ ಬೇರೆ ಸರ್ಕಾರಿ ಕೆಲಸಗಳನ್ನು ಇದಕ್ಕೋಸ್ಕರ ತ್ಯಜಿಸಿದ್ದೀವಿ. ಕಚೇರಿ ಸಮಯ ಮುಗಿದ ಮೇಲೆ ರಜಾ ದಿನಗಳಲ್ಲಿ ಹೆಚ್ಚು ಒತ್ತಡ ಆಗ್ತಿದೆ. ಇವತ್ತು ಹಾಗೆ ಇದೆ, ಯಾವುದೋ ಒಂದು ಸಣ್ಣ ಪುಟ್ಟ ಬದಲಾವಣೆ. ಈಗ ಏನಾದರೂ ಒಂದು ವರ್ಕ್ ಲೋಡ್ ನಮ್ಮಲ್ಲಿ ಇದ್ದೇ ಇರುತ್ತೆ. ರಜಾ ದಿನಗಳನ್ನೇ ಮರೆತಿ ಕೆಲಸ ಮಾಡ್ತಿದ್ದೀವಿ. ಆದ್ರೆ ಇವತ್ತು ಡ್ರೈವರ್ ಇಲ್ಲದೆ ಪಂಚಾಯತಿ ಕೆಲಸ, ಕಸದ ಗಾಡಿ ಮುಂದೆ ಹೋಗಲ್ಲ. ಮತ್ತೆ ಮಹಿಳೆಯರಿಗೆ ತುಂಬಾನೇ ಕೆಲಸದ ಒತ್ತಡಗಳಾಗ್ತಾ ಇದೆ, ಮತ್ತೆ ಸೆಕ್ಯೂರಿಟಿ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಗ್ರಾಮ ಪಂಚಾಯತಿ ಪ್ರತಿನಿತ್ಯನೂ ಒತ್ತಡ. ಇವತ್ತು ಸಿಬ್ಬಂದಿಗಳ ಕೊರತೆ ಇದೆ, ಅವರಿಗೆ ಕನಿಷ್ಠ ವೇತನಗಳು ಕೂಡ ಕಾರ್ಮಿಕ ಇಲಾಖೆ ಇದೆ. ಕೆಲಸ ಬಿಡಬೇಕಾಗುತ್ತೆ. ವಿಮೆನ್ ಎಂಪವರ್ಮೆಂಟ್ ಅನ್ನೋದು ಖಂಡಿತ ಇರೋದಿಲ್ಲ. ನಮಸ್ಕಾರ, ನನ್ನ ಹೆಸರು ಭಾಗೀರಥಿ ಅಂತ. ನಾನು ಬೆಂಗಳೂರು ಅರ್ಬನ್ PDO. ಮುಖ್ಯವಾಗಿ ನಮ್ಮ ಮಹಿಳೆಯರಿಗೆ ಬೆಂಗಳೂರು ಅರ್ಬನಲ್ಲಿ ಆಗಿರುವಂಥ ತೊಂದರೆ, ನಮ್ಮ PDO ಒಂದು ಹುದ್ದೆಯನ್ನು ರಾಜ್ಯ ವೃಂದಕ್ಕೆ ಮಾಡಿರುವಂಥದ್ದು. ನಾವೆಲ್ಲರೂ ಸಹ 2010ರಲ್ಲಿ ನಾವು ಜಿಲ್ಲಾ ವೃಂದಕ್ಕಾಗಿ ಪರೀಕ್ಷೆಯನ್ನು ಬರೆದವರು. ನಾವೆಷ್ಟೋ ಬೇರೆ ಸರ್ಕಾರಿ ಕೆಲಸಗಳನ್ನು ಇದಕ್ಕೋಸ್ಕರ ತ್ಯಜಿಸಿದ್ದೀವಿ, ಬೇರೆ ಜಿಲ್ಲೆಗಳಿಗೆ ಹೋಗ್ಬೇಕಂತ ಹೇಳಿ. ಸೊ ನಮ್ಮದು ಬೇಡಿಕೆ ಜಿಲ್ಲಾ ವೃಂದವನ್ನೇ ಮುಂದುವರಿಸಿ ಅಂತೇಳಿ ನಮ್ಮ ಬೇಡಿಕೆ. ಮತ್ತೊಂದು ಸಭೆಗಳನ್ನು ಅವೈಜ್ಞಾನಿಕವಾಗಿ ಅಂದರೆ VCಗಳನ್ನು ಕಚೇರಿ ಸಮಯ ಮುಗಿದ ಮೇಲೆ ರಜಾ ದಿನಗಳಲ್ಲಿ ಹೆಚ್ಚು ಒತ್ತಡ ಆಗ್ತಿದೆ. ಈಗ ಸಂಡೇ ಒಂದು ಹಾಲಿಡೇ ಅಂತ ಇದೆ, ಮತ್ತೆ ಏನಾದರೂ ಎಕ್ಸ್ಟ್ರಾ ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ ಇತ್ತು ಅಂದರೆ ಆಲ್ರೆಡಿ ಪ್ರಿಪೇರ್ ಆಗಿಬಿಡುತ್ತೆ. ಏನಾದರೂ ಒಂದು ವರ್ಕ್ ಲೋಡ್ ನಮ್ಮಲ್ಲಿ ಇದ್ದೇ ಇರುತ್ತೆ. ರಜಾ ದಿನಗಳನ್ನೇ ಮರೆತಿ ಕೆಲಸ ಮಾಡ್ತಿದ್ದೀವಿ. ಇವತ್ತು ಎಲ್ಲ ಸಿಬ್ಬಂದಿ ವರ್ಗದವರು, ಸೆಕ್ರೆಟರಿ, SDA, DEOs ಕೆಲಸದ ಒತ್ತಡ ಬಹಳನೇ ಇದೆ. ಆದ್ದರಿಂದ ಇದೊಂದು ವೈಜ್ಞಾನಿಕ ರೀತಿಯಲ್ಲಿ ನಮ್ಮ ಕೆಪಾಸಿಟಿಗೆ ಏನಿದೆ ಅಷ್ಟು ಕೆಲಸ ಕೊಡಿ. ಸ್ವಲ್ಪ ಒಂದು ವರ್ಕ್ ಲೋಡನ್ನು, ನಮಗಿರೋವಂಥ ವರ್ಕ್ ಲೋಡು ಒಂದೊಂದು ಸ್ಕೀಮು ಬೇರೆ ಜಿಲ್ಲಾ ಹಂತದಲ್ಲಿ, ತಾಲೂಕು ಹಂತದಲ್ಲಿ ಪ್ರತಿಯೊಂದು ಸ್ಕೀಮ್ ಕೂಡ ಬೇರೆ ಬೇರೆ ಸಿಬ್ಬಂದಿ ವರ್ಗದವರು ಇರ್ತಾರೆ. ಆದರೆ ಎಲ್ಲ ಇಲಾಖೆಯ, ನಮ್ಮ ಇಲಾಖೆ ಕೂಡ ಎಲ್ಲ ಕೆಲಸನ ನಾವು ಒಂದೇ ಪಂಚಾಯಿತಿ ಕೆಲವೇ ಸ್ಟಾಫ್ ಮಾಡಬೇಕಂದ್ರೆ ಬಹಳನೇ ಕಷ್ಟ. ಸೊ ಇದನ್ನು ದಯವಿಟ್ಟು ಸರ್ಕಾರ ಮನಗಾಣಬೇಕಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಮತ್ತು ಮಹಿಳೆಯರಿಗೆ ತುಂಬಾ ಕೆಲಸದ ಒತ್ತಡಗಳಾಗ್ತಾ ಇದೆ, ಮತ್ತು ಸೆಕ್ಯೂರಿಟಿ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಅಂಥ ಮಹಿಳಾ PDOs ಸಿಬ್ಬಂದಿ ಇರುವಂಥ ಗ್ರಾಮ ಪಂಚಾಯತಿಗಳಿಗೆ ಸ್ವಲ್ಪ ಸೇಫ್ಟಿ ಮೆಷರ್ಸ್ ತಗೊಳ್ಳಿ ಅಂತ ಕೇಳ್ಕೊತಾ ಇದ್ದೀವಿ. ಸೊ ಇದು ಮುಖ್ಯವಾದ ಬೇಡಿಕೆ. ನಮ್ಮದು ಜಿಲ್ಲಾ ವೃಂದನ ಕಂಟಿನ್ಯೂ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಇಲ್ಲಾಂದರೆ ನಾವು ಮಹಿಳೆಯರು ಕೆಲಸ ಬಿಡಬೇಕಾಗುತ್ತೆ. ವಿಮೆನ್ ಎಂಪವರ್ಮೆಂಟ್ ಅನ್ನೋದು ಖಂಡಿತ ಇರೋದಿಲ್ಲ. ನಾವೆಲ್ಲರೂ ಸಹ ಮತ್ತೆ ಮನೆಯಲ್ಲಿ ಬೇರೆ ಹೌಸ್ ವೈಫ್ ಥರ ಇರಬೇಕಾಗಿತ್ತು. ದಯವಿಟ್ಟು ಇದನ್ನು ಗಮನ ಹರಿಸಿ ಮಹಿಳೆಯರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಮೇಡಮ್, ನಮ್ಮ ಕಾಯ್ದೆ 92ಅಲ್ಲಿ ಬಂದಂಥ ಕಾಯ್ದೆ, ಆ ಕಾಯ್ದೆಯಲ್ಲಿ ಇದ್ದಕ್ಕಂಥ ಸಿಬ್ಬಂದಿ ಪ್ಯಾಟ್ರನ್ ಕೂಡ ಇವತ್ತು ಹಾಗೇ ಇದೆ. ಯಾವುದೋ ಒಂದು ಸಣ್ಣ ಪುಟ್ಟ ಬದಲಾವಣೆ. ಈಗ ಎಲೆಕ್ಟ್ರಿಷಿಯನ್ ಪೋಸ್ಟ್ ಇಲ್ಲ, ಡ್ರೈವರ್ ಪೋಸ್ಟ್ ಇಲ್ಲ. ಆದರೆ ಇವತ್ತು ಡ್ರೈವರ್ ಇಲ್ಲದೆ ಪಂಚಾಯತಿ ಕೆಲಸ, ಕಸದ ಗಾಡಿ ಮುಂದೆ ಹೋಗಲ್ಲ. ಲೈಟ್ ಹಾಕಲಿಲ್ಲ ಅಂದರೆ ಎಲೆಕ್ಟ್ರಿಷಿಯನ್ ಬೇಕೇ ಬೇಕು, ಲೈಟ್ ಹಾಕಲೇಬೇಕು, ಮಾಡಲೇಬೇಕು. ಅದೇ ರೀತಿ ಎಲ್ಲ ವೃಂದ ಸಂಘಗಳಲ್ಲೂ ಈಗ PDO ಸಂಬಂಧಪಟ್ಟಂಗೆ ಸೀನಿಯಾರಿಟಿ ಸಮಸ್ಯೆ ಇದೆ. ಕೌನ್ಸಿಲಿಂಗ್ ಈಗ ಹೊಸದಾಗಿ ಒಂದು ನೀತಿ ಬಂದಿದೆ, C&R, ಅದಕ್ಕೂ ಸಮಸ್ಯೆ ಇದೆ. ಸೆಕ್ರೆಟರಿಗಳಿಗೆ ಪದೋನ್ನತಿಗಳನ್ನ ಕೊಡಬೇಕು, ಅದರಲ್ಲಿ ನ್ಯೂನ್ಯತೆಗಳಿದೆ. ಗ್ರಾಮ ಪಂಚಾಯತಿಯಲ್ಲಿ ಪ್ರತಿನಿತ್ಯವೂ ಒತ್ತಡ. ಸರ್ಕಾರ ಅವೈಜ್ಞಾನಿಕ ಆದೇಶಗಳಿಂದ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇವತ್ತು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಅಂಬೇಡ್ಕರ್ ರಥ ಇರ್ಬೋದು, ಸಂವಿಧಾನ ರಥ ಇರ್ಬೋದು, ಕೆಂಪೇಗೌಡ ರಥ ಇರ್ಬೋದು, ಮೊನ್ನೆ ಮಾನವ ಸರಪಳಿ ತಾವೆಲ್ಲ ನೋಡಿದಿರಿ. ಅವೆಲ್ಲನೂ ಕೂಡ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಮಾಡ್ತಕ್ಕಂಥ ಕೆಲಸ. ಅದು ನಮ್ಮ ಚುನಾಯಿತ ಪ್ರತಿನಿಧಿಗಳು ಮತ್ತು ನಾವೆಲ್ಲ ಪಂಚಾಯತಿಯ ಸಿಬ್ಬಂದಿ ಅಧಿಕಾರಿ ವರ್ಗದವ್ರು ಮಾಡ್ತಕ್ಕಂಥದ್ದು. ಇವತ್ತು ಸಿಬ್ಬಂದಿಗಳ ಕೊರತೆ ಇದೆ, ಅವರಿಗೆ ಕನಿಷ್ಠ ವೇತನಗಳು ಕೂಡ ಕಾರ್ಮಿಕ ಇಲಾಖೆ ಇದೆ, ಅದು ಕೂಡ ನಮ್ಮ ಇಲಾಖೆ ನಿಗದಿಪಡಿಸಬೇಕು ಅನ್ನೋದು. ಮತ್ತು ಜ್ಯೇಷ್ಠತಾ ಪಟ್ಟಿ ಸುಮಾರು 10 ವರ್ಷಗಳಿಂದ ಸಮಸ್ಯೆ ಆಗಿದೆ. ಅದನ್ನು ಕೂಡ ಸರ್ಕಾರದ ಮಟ್ಟದಲ್ಲಿ ಆಗ್ತಕ್ಕಂಥ ಕೆಲಸಗಳು, ಈ ಪಾಲಿಸಿ ಡಿಸಿಷನ್ನು, ಇವನ್ನೆಲ್ಲ ಅಧ್ಯಯನ ಮಾಡಿ ಇವೆಲ್ಲ ಸಮಸ್ಯೆಗಳನ್ನ ಕೂಡಲೇ ಹೋಗ್ಲಾಡ್ಸೋದಕ್ಕೆ ನಿರ್ಧಾರ ತಗೊಂಡ್ರೆ ಖಂಡಿತವಾಗ್ಲೂ ಏನೂ ಆಗಲ್ಲ ಮೇಡಮ್. ಇಲ್ಲಾಂದ್ರೆ ಏನಾಗುತ್ತೆ, ನಮ್ಗೆ ಒತ್ತಡ ಬರ್ತಾ ಇದೆ, ಯಾವ ಕೂಡ ಅಪೂರ್ಣವಾಗ್ತದೆ. ಯಾವುದೋ ಕೆಲಸ ಅನುಷ್ಠಾನ ಮಾಡುವಾಗ ಅಪೂರ್ಣ ಆಗ್ತದೆ. ಅವಾಗ ರಾಜ್ಯ ಮಟ್ಟದಿಂದ ಅಧಿಕಾರಿಗಳಿರ್ಬೋದು, ಸರ್ಕಾರದ ಲೆವೆಲಲ್ಲಿ ಏನು ಮಾಡ್ತಾರೆ, ನೀವು ಕೆಲಸ ಆಗಿಲ್ಲ, ಪ್ರಗತಿ ಕುಂಠಿತ ಆಗಿದೆ ಅಂತ ಮಾಡ್ತಾರೆ. ಅವಾಗ ನಮ್ಮ ಇಲಾಖೆಗೆ ಒಂದು ಕೆಟ್ಟ ಹೆಸರನ್ನು ಕೂಡ ಬರ್ತದೆ, ಹಿನ್ನಡೆ ಆಗ್ತದೆ. ಹಾಗಾಗಿ ಸೇವಾ ವಿಷಯದಲ್ಲಿ ಎಲ್ಲ ವಿಚಾರಗಳನ್ನು ಕೂಡಲೇ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಬೇಕು. ಮತ್ತು ಕಾಯ್ದೆಯಲ್ಲಿ ಇರ್ತಕ್ಕಂಥ 92 ಆದಂಥ ಕಾಯ್ದೆ ಮೊನ್ನೆ 2000 ಹೊಸ ಸರ್ಕಾರ ಬಂದಾಗ ನಮ್ಮ ರಮೇಶ್ ಕುಮಾರ್ ಸಾಹೇಬರು ಕಮಿಟಿಲಿದ್ದರು. ಆ ಕಮಿಟಿಲಿ ಆದಂಥ ತಿದ್ದುಪಡಿ ಬಿಟ್ಟರೆ ಇದುವರೆಗೂ ಯಾವುದೇ ಬದಲಾವಣೆಗಳಿಲ್ಲ. ಈಗಿನ ಜನಸಂಖ್ಯೆ, ಈಗಿನ ವಾತಾವರಣ, ಈಗಿನ ಆಸ್ತಿಗಳು, ಈಗಿನ ಇದಕ್ಕೆ ಸಂಬಂಧಪಟ್ಟಂಗೆ ವೃಂದ ನೇಮಕಾತಿ ನಿಯಮಗಳಲ್ಲೂ ಬದಲಾವಣೆ ಆಗಬೇಕು, ಕಾಯ್ದೆಯಲ್ಲೂ ಕೂಡ ಬದಲಾವಣೆ ಆಗಬೇಕು ಅನ್ನೋದು ನಮ್ಮಿದು ಮೇಡಮ್.